ಹೇಳೋದಿಷ್ಟೇ, ಯತೀಂದ್ರ ಅವ್ರನ್ನ ನಾನು ಆಲ್ರೆಡಿ ಮಾತಾಡಿದ್ದೀನಿ. ಯಾರ ಕೈಯಿಂದ ಮಾತಾಡಿಸ್ಬೇಕು ನಾನು ಮಾತಾಡಿಸ್ತೀನಿ, ಆಯ್ತಾ. ಇದುವರೆಗೂ ನಾವೇನು ಅಂತ ನಾವು ಫುಲ್ ಓಪನ್ ಆಗಿ ಬಂದಿಲ್ಲ. ನಾವು ಓಪನ್ ಆಗಿ ಬರೋ ದಿನಗಳು ಬರುತ್ತೆ. ಇದ್ರ ಮುಖಾಂತರ ಹೇಳ್ತಾ ಇರೋದು ಒಂದೇ, ಯಾರು ಸಂದೀಪ್ ಅಂತ ಹೇಳಿದಾರೋ, ಯಾರು ಎದುರಾಗಿ ಮಾತಾಡ್ತಾ ಇದ್ದಾರೋ ಕರೆಕ್ಟಾಗಿ ಮಾತಾಡಲಿ. ತಾಕತ್ತಿದ್ರೆ ಈ ಪದಗಳೆಲ್ಲ ಬೇಡ. ಅವರು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ರೆಸ್ಪೆಕ್ಟ್ ಆಗಿರಲಿ. ಅವ್ರನ್ನ ಪಕ್ಷ ಗುರುತಿಸಿರ್ಬೋದು, ಕೊಟ್ಟಿರ್ಬೋದು. ಅದೇ ಪಕ್ಷ ನಾಳೆ ಕಿತ್ತು ಹಾಕ್ಲೂಬೋದು. ಮುಂದಿನ ದಿನಗಳಲ್ಲಿ ನೋಡ್ತೀರಾ. ಇನ್ನೊಂದು ಅದಕ್ಕೂ ಏನು ಜಾಸ್ತಿ ಟೈಮ್ ಇಲ್ಲ. ಇನ್ನೊಂದು 2 ವಾರದಲ್ಲಿ ಅದನ್ನ ಅನೌನ್ಸ್ ಮಾಡ್ತಾರೆ. ನಾವು ಅನೌನ್ಸ್ ಮಾಡಿಸ್ತೀವಿ, ಆಯ್ತಾ. ಇದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ರೆಡಿಯಾಗಿ ಅವ್ರನ್ನ ಇಳಿಸ್ತೀವಿ ನಾವು ಅಂತ ಹೇಳೋದಕ್ಕೆ ನಾನು ಇದು ಪ್ರೆಸ್ ಮೀಟ್ ಬಂದಿರೋದು. ಇನ್ನು 2 ವಾರ ಅವ್ರಿಗೆ ಟೈಮ್. 2 ವಾರದಲ್ಲಿ ಅವರೇ, ವಿಜೇಂದ್ರ ಅವರೇ ಅವ್ರನ್ನ ಇಳಿಸ್ತಾರೆ. ಇದು ನನ್ನ ಸ್ಟೇಟ್ಮೆಂಟ್. ಇದರಲ್ಲಿ ಎಸ್ಪೆಷಲಿ ಇನ್ನೊಂದು ಮಾತು, ಈಗ ಒಂದು ನಮ್ಮ ಏನು ರಾಜಣ್ಣನವರ ಚಿಳ್ಳಘಟ್ಟ ರಾಜಣ್ಣನವ್ರ ಕುಟುಂಬದ ಬಗ್ಗೆ ಇರ್ಬೋದು, ಮತ್ತು ಮುನ್ಷಾಮಣ್ಣನ ಕುಟುಂಬದ ಬಗ್ಗೆ ಇರ್ಬೋದು, ನಮಗೆಲ್ಲರಿಗೂ ಅಪಾರವಾದ ಗೌರವ ಇದೆ. ಆ ಕುಟುಂಬದ ವ್ಯಕ್ತಿ ಅಂತ ಹೇಳ್ಕೊಂಬಂದಿರೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ, ಇಲ್ಲಾಂದರೆ ಅದನ್ನೂ ಮಾತಾಡ್ತಾ ಇರಲಿಲ್ಲ. ಪಾಪ ಅವ್ರು ಯಾರಂತ ನನಗೆ ಗೊತ್ತಿಲ್ಲ. ಮತ್ತು ಯಾರೋ ಏನೋ ಹೇಳಿದ್ರು, 2 ವಾರದಲ್ಲಿ ಹೋಗುತ್ತೆ, 3 ವಾರದಲ್ಲಿ ಹೋಗುತ್ತೆ, ನಾಳೆ ಬೆಳಗ್ಗೆ ಹೋಗುತ್ತೆ, ಏನು ತೊಂದರೆ ಇಲ್ಲ. ಯಾಕಂತಂದರೆ ನಾವು ಪಬ್ಲಿಕ್ ಲೈಫಲ್ಲಿರೋವಂಥವ್ರು, ಎಲ್ಲರ ಮಾತುಗಳನ್ನು ಕೇಳಬೇಕಾಗತ್ತೆ. ಯಾವ ಮಾತನ್ನು ಕೇಳಿಸ್ಕೊಂಡು ಒಳಗಡೆ ತೊಗೊಬೇಕು, ಯಾವ ಮಾತನ್ನು ಎಲ್ಲಿ ಬಿಟ್ಬಿಡ್ಬೇಕು ಅನ್ನೋದನ್ನು ದೇವರು ನನಗೊಂದಷ್ಟು ಶಕ್ತಿ ಅಂತೂ ಕೊಟ್ಟಿದ್ದಾನೆ. ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳೋಂಥವನಲ್ಲ. ಮತ್ತು ಯಾರೋ ಪಾಪ ಅವರು ಏನೋ ಹೇಳಿದ್ದಾರೆ ಅಂತಂದರೆ ಅವ್ರ ಮನಸ್ಸಿನಲ್ಲಿ ಏನೋ ಇರ್ಬೋದು, ಗೊತ್ತಿಲ್ಲ ನನಗೆ. ನನ್ನ ರಾಜ್ಯಾಧ್ಯಕ್ಷರಾದ ವಿಜೇಂದ್ರಣ್ಣನವರು ಅವರು ಸಹಿ ಮಾಡಿ ಕೊಟ್ಟಿರೋವಂತಹ ಪತ್ರ, ಮತ್ತು ನನ್ನ ರಾಷ್ಟ್ರಾಧ್ಯಕ್ಷರಾದ JP ನಡ್ಡಾ ಸರ್ ಅವರು ಅವರ ಆದೇಶದಂತೆ ನನಗೆ ಏನು ಆ ಪ್ರೋಸೆಸ್ ಎಲ್ಲ ಆಗಿರುವಂಥದ್ದು ಒಂದು ವಿಷಯ. ನಾನು ನನ್ನ ಪಕ್ಷಕ್ಕೆ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಾನು ಎಷ್ಟು ದಿವಸ ಇರ್ತೀನೋ ಅಷ್ಟು ದಿವಸ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಅದೇ ಭಾಗವಾಗಿ ಇವತ್ತು ಬೀಚಗಾನಹಳ್ಳಿಗೆ ಬಂದಿದ್ದೀನಿ. ನನ್ನ ಪಕ್ಷವನ್ನು ಪ್ರತಿನಿಧಿಸಿದ್ದೀನಿ. ನನ್ನ ಕೈಲಾಗುವಷ್ಟು ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ. ಅವ್ರು ಯಾರು ಹೇಳಿದ್ದಾರೆ, ಅವ್ರು ಯಾರು ನನಗೆ ಗೊತ್ತಿಲ್ಲ, ಮತ್ತು ಅವ್ರ ಬಗ್ಗೆ ನನಗೇನು ಬೇಜಾರೂ ಇಲ್ಲ. ಅವ್ರು ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ಸುಧಾಕರ್ ಅವ್ರಿಗೆ ಕೆಲಸ ನೀವು ಮಾಡ್ತೀರಿ ಅನ್ನೋ ಮಾತನ್ನ ಸರ್ ನಾನು ಈಗ ಹೇಳೋದು, ಅವರು ನಮ್ಮ ಪಕ್ಷದವರಲ್ಲ, ನಮ್ಮ ಪಕ್ಷದ ಪದಾಧಿಕಾರಿಗಳಲ್ಲ. ಅಂಥವರ ಹೇಳಿಕೆ ಬಗ್ಗೆ ನಾವು ತುಂಬ ಡಿಸ್ಕಸ್ ಮಾಡೋದೇ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಭಾವನೆ. ನಾವು ಯಾಕೆ ಪಾಪ ಅವ್ರ ಬಗ್ಗೆ ಮಾತಾಡಬೇಕು? ಇರಲಿ, ಯಾರೋ ಒಬ್ರು ಯಾವಾಗಾದರೂ ಯಾವತ್ತಾರು ಅವ್ರು ಸಿಕ್ಕಿದ್ರೆ ನಾನು ಪರ್ಸ್ನಲಾಗಿ ಮಾತಾಡ್ತೀನಿ. ಏನಾದರೂ ಅವ್ರ ಕಡೆಯಿಂದ ತಿಳ್ಕೊಳಕ್ಕಾದ್ರೆ ತಿಳ್ಕೊತೀನಿ, ಕಲಿತೀನಿ. ಅಷ್ಟು ಬಿಟ್ಬಿಟ್ಟು ಯಾವುದೇ ಕಾರಣಕ್ಕೂ ಅವ್ರ ವಿರುದ್ಧವಾಗಲಿ ಅವ್ರ ಪರವಾಗಲಿ ಕೊಡೋ ಅಂಥ ಒಂದು ಅವಶ್ಯಕತೆ ಇಲ್ಲ. ಯಾಕಂತಂದರೆ ಅವರಿಗೂ ನಮ್ಮ ಪಾರ್ಟಿಗೂ ಸಂಬಂಧ ಇಲ್ಲ. ಮತ್ತು ಅವ್ರ ವಿಡಿಯೋ ಆವಾಗ ನೋಡಿದೆ ಒಂಚೂರು. ನಮ್ಮ ರಾಜ್ಯಾಧ್ಯಕ್ಷರು ಯತೀಂದ್ರನೋ ವಿಜೇಂದ್ರನೋ ಅಂತ ಕೂಡ ಪಾಪ ಅವ್ರಿಗೆ ಗೊತ್ತಿಲ್ಲ. ಆ ರೀತಿ ಅಂತ ಅವ್ರಿಗೆ ನಾವು ಆನ್ಸರ್ ಮಾಡೋ ಅಂಥದ್ದು ಏನು ಅವಶ್ಯಕತೆ ಇಲ್ಲ. ಅವ್ರಿಗೆ ಒಳ್ಳೇದಾಗಲಿ. ಮುಂದೆ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ಅವ್ರ ಜೊತೆ ಕೂಡ ಸೇರಿ ನನ್ನ ಪಕ್ಷವನ್ನು ಕಟ್ಟುವಂಥ ಕೆಲಸ ಮಾಡಿ.